ಅಲ್ಲಿ ಇವಾಗ ಏನು ಮಹಿಳೆಯರಿಗೆ ಹಣ ಕೊಡ್ತಾ ಇದ್ದಾರೆ ಅದನ್ನ ಕಳೆದ ಫೆಬ್ರವರಿಯಿಂದಲೂ ಕೂಡ ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಬಸವೇಶ್ವರ ನಗರ ನಿವಾಸಿಯಾದಂತ ಗಂಗಾ ಮತ್ತೆ ನಂದಿಲ್ ಲೇಔಟ್ ನಿವಾಸಿಯಾದಂತ ಪವಿತ್ರ ಅನ್ನೋರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿರುವಂತದ್ದು ಹೈಕೋರ್ಟ್ ನಲ್ಲಿ ಈ ಸಂಬಂಧಪಟ್ಟಾಗೆ ವಿಚಾರಣೆ ಕೂಡ ನಡೆಯಿತು. ವಿಚಾರಣೆ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿದಂತ ನ್ಯಾಯಾಧೀಶರು ರಾಜ್ಯ ಸರ್ಕಾರ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೋಟಿಸ್ ಜಾರಿ ಮಾಡಿರುವಂತದ್ದು. ಜಾರಿ ಮಾಡಿದ ನಂತರದಲ್ಲಿ ಮುಂದಿನ ದಿನಾಂಕಕ್ಕೆ ಸದ್ಯವನ್ನು ಪ್ರಕರಣ ಮುಂದೂಡಿದ್ದಾರೆ. ಮುಂದೂಡಿದ ನಂತರದಲ್ಲಿ ರಾಜ್ಯ ಸರ್ಕಾರ ಏನು ಅದಕ್ಕೆ ಉತ್ತರ ನೀಡುತ್ತೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಬರೀ ಇಬ್ಬರ ಮಹಿಳೆಯರಿಗೆ ಮಾತ್ರ ಅಲ್ಲ, ಹಲವು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಇದು ಬಜೆಟ್ ನಲ್ಲಿ ಸಂಬಂಧಪಟ್ಟ ಹಾಗೆ ಹಣವನ್ನು ಮೀಸಲಿಡಾಗಿದೆ. ಆ ಹಣ ಎಲ್ಲೋಯ್ತು ಅನ್ನೋದ್ರ ಬಗ್ಗೆ ಸರ್ಕಾರ ಮಾಹಿತಿ ಕೊಡಬೇಕು ಅಂತ ಹೇಳಿ ಈಗ ಅರ್ಜಿದಾರರು ದೂರಿರುವಂತದ್ದು. ಕೂಡ 28,606 ಕೋಟಿ ಎಷ್ಟು ಎತ್ತಿಟ್ಟಿದ್ದಾರೆ ಸರ್ಕಾರ. ಬಟ್ ಅದು ಡೆಲ್ಲಿಗೆ ಹೋಯ್ತು. ಪ್ರಾಬಬ್ಲಿ ಈಗ ಕೋರ್ಟ್ ಆ ಪ್ರಶ್ನೆಗಳನ್ನ ಕೇಳಬಹುದು. ಆಮೇಲೆ ಡೆಡ್ ಲೈನ್ ಅನ್ನ ಕೂಡ ಫಿಕ್ಸ್ ಮಾಡಬಹುದು. ಸರ್ಕಾರ ತನ್ನ ಬೆನ್ನನ್ನು ತಟ್ಕೊಳ್ತಾ ಇತ್ತು. ಈಗ ಅದೇ ಯೋಜನೆಗೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಮುಜುಗರವನ್ನ ಅನುಭವಿಸಬೇಕಾಗಿ ಬರುತ್ತಾ ಅನ್ನೋದು ಪ್ರಶ್ನೆ. ತುಂಬಾ ಜನ ಮಹಿಳೆಯರು ಹೇಳ್ತಾ ಇರೋದು ಅದೇ, ನಮಗೆ 3 ತಿಂಗಳಿಂದ ಹಣ ಬರ್ತಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಕೆಲವರಂತೂ 6-7 ತಿಂಗಳಾಯ್ತು ಬರ್ತಿಲ್ಲ ಅನ್ನೋದನ್ನ ನಿರಂತರವಾಗಿ ಹೇಳ್ತಾ ಇದ್ದಾರೆ. ಬಟ್ ಇತ್ತೀಚೆಗಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ ಸ್ವಲ್ಪ ಟೈಮ್ನಲ್ಲೇ ಪ್ರಾಬ್ಲಮ್ ಸರಿ ಹೋಗುತ್ತೆ, ನಾವು ಬಾಕಿ ಇರುವಂತಹ ಅಮೌಂಟ್ ಅನ್ನು ಹಾಕ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಇಷ್ಟಲ್ಲಾಗ್ಲೇ ಈಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನ ಯಾರ್ಯಾರು ಎದುರಿಸಬೇಕಾಗತ್ತೆ ಈ ವಿಚಾರದಲ್ಲಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸಹಜವಾಗಿ ಸರ್ಕಾರಕ್ಕೂ ನೋಟಿಸ್ ಕೊಡೋ ಕೆಲಸವನ್ನ ಕೋರ್ಟ್ ಮೊದಲ ಭಾಗದಲ್ಲಿ ಮಾಡುತ್ತೆ.